ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಆಗಸ್ಟ್ 22 ಮತ್ತು 23ರ ಕರೆಂಟ್ ಅಫೇರ್ಸನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ 1. INS ಅರಿದಮನ್ ಯಾವ ರೀತಿಯ ನೌಕೆಯಾಗಿದೆ? ಆಪ್ಷನ್ ಎ ವಿಮಾನ ವಾಹಕ ನೌಕೆ, ಆಪ್ಷನ್ ಬಿ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ಕ್ಷಿಪಣಿ, ಆಪ್ಷನ್ ಸಿ ಡೀಸೆಲ್ ವಿದ್ಯುತ್ ಚಾಲಿತ ಜಲಾಂತರ್ಗಾಮಿ, ಆಪ್ಷನ್ ಡಿ ವಿನಾಶಕ ನೌಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ಕ್ಷಿಪಣಿ. INS ಅರಿದಮನ್ ಭಾರತದ 3ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿಯಾಗಿದೆ. INS ಅರಿದಮನನ್ನು ನಿರ್ಮಿಸಲಾಗುತ್ತಿರುವ ಸ್ಥಳ ಯಾವುದಪ್ಪ ಅಂದರೆ ವಿಶಾಖಪಟ್ಟಣಂನ ಆಂಧ್ರ ಪ್ರದೇಶದಲ್ಲಿ. ಇದು ಅಡ್ವಾನ್ಸ್ ಟೆಕ್ನಾಲಜಿ ವೆಸಲ್ ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾಗುತ್ತಿದೆ. INS ಅರಿದಮನ್ನಲ್ಲಿ ಅಳವಡಿಸಲಾಗುವ USHU ಒಂದು ಅತ್ಯಾಧುನಿಕ ಸೋನಾರ್ ವ್ಯವಸ್ಥೆಯಾಗಿದೆ. ಎರಡನೇ ಪ್ರಶ್ನೆ, ಮೇಡ್ ಇನ್ ಇಂಡಿಯಾ ಲೇಬಲ್ ಯೋಜನೆಯ ಪ್ರಮುಖ ಗುರಿ ಯಾವುದು? ಆಪ್ಷನ್ ಎ ಆಮದು ಮಾಡಿದ ಸರಕುಗಳ ಮೇಲೆ ತೆರಿಗೆ ಹೆಚ್ಚಿಸುವುದು, ಆಪ್ಷನ್ ಬಿ ಭಾರತದಲ್ಲಿ ತಯಾರಾಗುವ ಉತ್ಪನ್ನಗಳ ಖ್ಯಾತಿಯನ್ನು ಬಲಪಡಿಸುವುದು, ಆಪ್ಷನ್ ಸಿ ವಿದೇಶಿ ನೇರ ಹೂಡಿಕೆಗಳನ್ನು ಕಡಿಮೆ ಮಾಡುವುದು, ಆಪ್ಷನ್ ಡಿ ಚಿನ್ನದ ಆಮದನ್ನು ನಿರ್ಬಂಧಿಸುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದಲ್ಲಿ ತಯಾರಾಗುವ ಉತ್ಪನ್ನಗಳ ಖ್ಯಾತಿಯನ್ನು ಬಲಪಡಿಸುವುದು. ಈ ಯೋಜನೆಯನ್ನು ಮುನ್ನಡೆಸುವ ಸರ್ಕಾರಿ ಇಲಾಖೆ ಯಾವುದಪ್ಪ ಅಂದರೆ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ. ಈ ಯೋಜನೆ ವೆಚ್ಚ ಎಷ್ಟಪ್ಪ ಅಂದರೆ 995 ಕೋಟಿ ರೂಪಾಯಿ ಈ ಯೋಜನೆ ವೆಚ್ಚವಾಗಿದೆ. ಮೇಡ್ ಇನ್ ಇಂಡಿಯಾ ಲೇಬಲ್ ಯೋಜನೆಯು ಒಂದು ಸ್ವಯಂ ಪ್ರೇರಿತ ಪ್ರಮಾಣೀಕರಣ ಯೋಜನೆಯಾಗಿದೆ. ಈ ಯೋಜನೆ ಅಡಿಯಲ್ಲಿ ಲೇಬಲ್ ಒಂದು ಕಿಕ್ ಕೋಡ್ ಮತ್ತು ಲೋಗೋವನ್ನು ಒಳಗೊಂಡಿದೆ. ಮೂರನೇ ಪ್ರಶ್ನೆ, ಅಗ್ನಿ 5 ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ DRDO, ಆಪ್ಷನ್ ಸಿ BRC, ಆಪ್ಷನ್ ಡಿ HAL. ಸರಿಯಾದ ಉತ್ತರ DRDO. ಇತ್ತೀಚೆಗೆ ಭಾರತವು ತನ್ನ ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 5 ಅನ್ನು ಒಡಿಸ್ಸಾದ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಯಶಸ್ವಿಯಾಗಿ ಈ ಅಗ್ನಿ 5 ಕ್ಷಿಪಣಿಯನ್ನು ಪರೀಕ್ಷಿಸಿದೆ. ಅಗ್ನಿ 5 ಕ್ಷಿಪಣಿ ಇದು ಬಹು ಸ್ವತಂತ್ರ ಗುರಿಯಾಗಿಸಬಹುದಾದ ಮರುಪ್ರವೇಶ ವಾಹನ ಸಾಮರ್ಥ್ಯವನ್ನು ಹೊಂದಿರುವ ಪರಮಾಣು ಸಮರ್ಥ ಭೂ ಆಧಾರಿತ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ. ಈ ಕ್ಷಿಪಣಿಯು ಭಾರತದ ಅತ್ಯಂತ ಮುಂದುವರಿದ ದೀರ್ಘ ಶ್ರೇಣಿಯ ಕ್ಷಿಪಣಿಗಳಲ್ಲಿ ಒಂದಾಗಿದ್ದು, ಇದು 5000 ಕಿಲೋಮೀಟರ್ಗಿಂತ ಹೆಚ್ಚು ಗುರಿಯನ್ನು ಅಗ್ನಿ 5 ಕ್ಷಿಪಣಿ ಹೊಂದಿದೆ. ಕ್ವಶನ್ ನಂಬರ್ 4, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವ ದಿನದಂದು ಆಚರಿಸುತ್ತದೆ? ಆಪ್ಷನ್ ಎ ಆಗಸ್ಟ್ 22, ಆಪ್ಷನ್ ಬಿ ಆಗಸ್ಟ್ 23, ಆಪ್ಷನ್ ಸಿ ಸೆಪ್ಟೆಂಬರ್ 22, ಆಪ್ಷನ್ ಡಿ ಸೆಪ್ಟೆಂಬರ್ 23. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 23. ಇದರ ಥೀಮ್ ಏನಪ್ಪ ಅಂದರೆ ಲಿವರೇಜಿಂಗ್ ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ಸ್ ಫಾರ್ ವಿಕಸಿತ್ ಭಾರತ್ 2047. ಈ ದಿನವನ್ನು ಆಚರಿಸುವ ಕಾರಣ ಏನಪ್ಪ ಅಂದರೆ ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾಗಿ ಇಳಿದ ದಿನ ಆಗಿದ್ದರಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ 2023ರಿಂದ. ಸಮನ್ವಯ ಶಕ್ತಿ. 5ನೇ ಪ್ರಶ್ನೆ, ಸಮನ್ವಯ ಶಕ್ತಿ ವ್ಯಾಯಾಮವು ಪ್ರಾಥಮಿಕವಾಗಿ ಯಾವುದರ ನಡುವಿನ ಸಹಕಾರವನ್ನು ಬಲಪಡಿಸಲು ಉದ್ದೇಶಿಸಿದೆ? ಆಪ್ಷನ್ ಎ ವಿವಿಧ ರಾಜ್ಯಗಳ ಪೊಲೀಸ್ ಪಡೆಗಳು, ಆಪ್ಷನ್ ಬಿ ಭಾರತ ಮತ್ತು ಅದರ ನೆರೆಯ ರಾಷ್ಟ್ರಗಳು, ಆಪ್ಷನ್ ಸಿ ಭಾರತೀಯ ಸೇನೆಯ ರಾಜ್ಯ ಅಧಿಕಾರಿಗಳು ಮತ್ತು ನಾಗರಿಕ ಸಂಸ್ಥೆಗಳು, ಆಪ್ಷನ್ ಡಿ ಕೇಂದ್ರ ಸರ್ಕಾರದ ವಿವಿಧ ಮಂತ್ರಾಲಯಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ಸೇನೆ, ರಾಜ್ಯ ಅಧಿಕಾರಿಗಳು ಮತ್ತು ನಾಗರಿಕ ಸಂಸ್ಥೆಗಳು. ಅಸ್ಸಾಂನ ತಿನ್ಸುಕಿಯಾ ಜಿಲ್ಲೆಯ ಲೈಪುಲಿಯಲ್ಲಿ ಸಮನ್ವಯ ಶಕ್ತಿ 2025 ವ್ಯಾಯಾಮವನ್ನು ಉದ್ಘಾಟಿಸಲಾಯಿತು. ಭಾರತೀಯ ಸೇನೆಯು ಅಸ್ಸಾಂ ಮತ್ತು ಮಣಿಪುರದ ರಾಜ್ಯ ಅಧಿಕಾರಿಗಳ ಸಹಯೋಗದೊಂದಿಗೆ ಸಮನ್ವಯ ಶಕ್ತಿ ವ್ಯಾಯಾಮವನ್ನು ಪ್ರಾರಂಭಿಸಲಾಗಿದೆ. ಇದು ಮಿಲಿಟರಿ ನಾಗರಿಕ ಏಕೀಕರಣ ವ್ಯಾಯಾಮವಾಗಿದ್ದು, ಭದ್ರತಾ ಪಡೆಗಳು, ಸರ್ಕಾರಿ ಇಲಾಖೆಗಳು ಮತ್ತು ನಾಗರಿಕ ಸಂಸ್ಥೆಗಳ ನಡುವೆ ಸಿನರ್ಜಿಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. 6ನೇ ಪ್ರಶ್ನೆ, ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ 1950, ಆಪ್ಷನ್ ಬಿ 1958, ಆಪ್ಷನ್ ಸಿ 1969, ಆಪ್ಷನ್ ಡಿ 1975. ಸರಿಯಾದ ಉತ್ತರ 1969.
ICSSR ಅನ್ನು ಸ್ಥಾಪಿಸಲು ಕಾರಣವಾದ ಪ್ರೊಫೆಸರ್ ಅವರ ಹೆಸರೇನಪ್ಪ ಅಂದರೆ V.K.R.V. ರಾವ್. ಇದು ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಉದ್ದೇಶ ಏನಪ್ಪ ಅಂದರೆ ಸಮಾಜ ವಿಜ್ಞಾನ ಮತ್ತು ಮಾನವಿಕ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನು ಉತ್ತೇಜಿಸುವುದು ಮತ್ತು ಹಣಕಾಸು ಸಹಾಯ ನೀಡುವುದು. ICSRನಿಂದ ಧನಸಹಾಯ ಪಡೆಯಬಹುದಾದ ಒಂದು ಯೋಜನೆ ಹೆಸರು ಯಾವುದಪ್ಪ ಅಂದರೆ ಡಾಕ್ಟರೇಟ್ ಫೆಲೋಶಿಪ್. 7ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಲಿಪುಲೇಖ್ ಪಾಸ್ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶ್, ಸಿಕ್ಕಿಂ, ಉತ್ತರಾಖಂಡ್, ಅರುಣಾಚಲ ಪ್ರದೇಶ್. ಸರಿಯಾದ ಉತ್ತರ ಸಿ, ಉತ್ತರಾಖಂಡ್. ಇದು ಭಾರತ, ನೇಪಾಳ, ಚೀನಾದ ತ್ರಿಕೋನ ಜಂಕ್ಷನ್ ಬಳಿಯ ಉತ್ತರಾಖಂಡದ ಕುಮಾವೂನ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಎತ್ತರದ ಪರ್ವತ ಮಾರ್ಗವಾಗಿದೆ. ಇದು ಭಾರತದ ಉತ್ತರಾಖಂಡ್ ರಾಜ್ಯವನ್ನು ಚೀನಾದ ಟಿಬೆಟ್ ಪ್ರದೇಶದೊಂದಿಗೆ ಸಂಪರ್ಕಿಸುತ್ತದೆ. ಯಾವುದಪ್ಪ ಅಂದರೆ ಲಿಪುಲೇಖ್ ಪಾಸ್. ಇದು 1992ರಲ್ಲಿ ಚೀನಾದೊಂದಿಗೆ ವ್ಯಾಪಾರಕ್ಕೆ ತೆರೆಯಲಾದ ಮೊದಲ ಭಾರತೀಯ ಗಡಿ ಪೋಸ್ಟ್ ಆಗಿದೆ. ಲಿಪುಲೇಖ್ ಪಾಸ್ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಧಾರ್ಮಿಕ ಯಾತ್ರೆಯ ಅವಿಭಾಜ್ಯ ಅಂಗವಾಗಿದೆ. 8ನೇ ಪ್ರಶ್ನೆ, ಸಕುರಾ ವಿಜ್ಞಾನ ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ಕಾರ್ಯಗತಗೊಳಿಸುತ್ತದೆ? ಆಪ್ಷನ್ ಎ ಭಾರತೀಯ ವಿಜ್ಞಾನ ಸಂಸ್ಥೆ, ಆಪ್ಷನ್ ಬಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ, ಆಪ್ಷನ್ ಸಿ ಜಪಾನ್ ಅಂತಾರಾಷ್ಟ್ರೀಯ ಸಹಯೋಗ ಸಂಸ್ಥೆ, ಆಪ್ಷನ್ ಡಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ. ಇದನ್ನು 2014ರಲ್ಲಿ ಜಾಗತಿಕವಾಗಿ ಪ್ರಾರಂಭಿಸಲಾಯಿತು. ಇದು ಯುವಕರಲ್ಲಿ ವೈಜ್ಞಾನಿಕ ಕುತೂಹಲವನ್ನು ವಿಸ್ತರಿಸುವ ಮತ್ತು ಅಂತಾರಾಷ್ಟ್ರೀಯ ಸಹಯೋಗವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಭಾರತವು 2015ರಲ್ಲಿ ಸಕುರಾ ಕಾರ್ಯಕ್ರಮವನ್ನು ಸೇರಿತು. ಮುಂಬರುವ ಸಕುರಾ ಕಾರ್ಯಕ್ರಮಕ್ಕೆ 2025ಕ್ಕೆ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಇತರ 6 ದೇಶಗಳಾದ ಈಜಿಪ್ಟ್, ಘಾನಾ, ಕೀನ್ಯಾ, ನೈಜೀರಿಯಾ, ದಕ್ಷಿಣ ಆಫ್ರಿಕಾ, ಜಾಂಬಿಯಾಗಳಿಂದ ಭಾಗವಹಿಸುವವರನ್ನು ಆಹ್ವಾನಿಸಲಾಗಿದೆ. ಸುದ್ದಿಯಲ್ಲಿರುವ ನವ್ಯ ಉಪಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಸಚಿವಾಲಯ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಜಂಟಿ ಉಪಕ್ರಮವಾಗಿದೆ. ಇದರ ಗುರಿ ಏನಪ್ಪ ಅಂದರೆ 16ರಿಂದ 18 ವರ್ಷ ವಯಸ್ಸಿನ ಹದಿಹರೆಯದ ಹುಡುಗಿಯರನ್ನು ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಸೂಕ್ತವಾದ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುವ ಮೂಲಕ ಸಬಲೀಕರಣಗೊಳಿಸುವ ಗುರಿಯನ್ನು ಇದು ಹೊಂದಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪೋಬಿಟೋರಾ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂ ರಾಜ್ಯದಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.